ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೇಟ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ಅ, ವಿಶೇಷದಲ್ಲಿ ವಿಶೇಷವಾದಂತಹ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ನನಗೆ ಬಹಳ ಖುಷಿ ಆಗ್ತದೆ. ಅ, ಸಖತ್ ಪ್ರೌಡ್ ಫೀಲ್ ಆಗ್ತದೆ ಅವ್ರ ಮುಂದೆ ನಾನು ಕೂತಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಆ ಸೀಸನ್ ನೋಡಿದಾಗ, ಸಾರಿಗಾಮಪ 19 ಸೀಸನ್ ನೋಡಿದಾಗ ಒಂದಷ್ಟು ಸತಿ ನನಗೆ ಬೈದಿದ್ದು ಕೂಡ ಉಂಟು. ನೋಡಿ ಕಲ್ತ್ಕೋ ಅಂತ ಬೈದಿದ್ದು ಉಂಟು. ಎಷ್ಟು ಟ್ಯಾಲೆಂಟೆಡ್ ಇದೆ, ನೀವೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಏನು ಕಲಿಯಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ದು ಕೂಡ ಉಂಟು. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವ್ರು ಯಾರು ಅಂತ ಹೇಳ್ಬಿಟ್ಟು. ಸಾರಿಗಾಮಪ 19ನಲ್ಲಿ ಇವರು ಟಾಪ್ 4 ಇದ್ದವರು. ಇವರು ಹಾಡುಗಳನ್ನ ಕೇಳೋದೇ ಒಂದು ಚಂದ ಅಂತ ಹೇಳಬಹುದು. ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ನನ್ನ ಮುಂದೆ ಕೂತಿದ್ದಾರೆ. ರೇವಣ್ಣ ಸಿದ್ದ ಫುಲಾರಿ ಅವರು. ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಸೂಪರ್ 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 ಅಕ್ಕ. ಬಹಳ ಬಹಳ ಖುಷಿ ಆಗ್ತದೆ ನಿಮ್ ಜೊತೆ ಮಾತಾಡ್ತಿರೋದು ಥ್ಯಾಂಕ್ ನನಗೆ. ಯು ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು ಸೊ ಮಚ್. ಆಗ್ಲೇ ನೀವು ನನ್ನ ಹೆಸರು ಮೇಲೆ ಒಂದು ಹಾಡು ಹೇಳ್ತಿದ್ರು, ಒಂದೆರಡು ಲೈನ್ ಕೇಳ್ಬಹುದಾ? ಖಂಡಿತ ಅಕ್ಕ. ಇವಾಗ ನಿಮ್ ಹೆಸರು ಪ್ರಿಯಾ ಅಂತ ಹೇಳಿ, ಆ, ಬಟ್ ಹಾಡುಗಳು 25 ವರ್ಷದಿಂದ 20 ವರ್ಷದಿಂದನೇ ಮಾಡಿಟ್ಟವ್ರು ನಮ್ಮ ಕನ್ನಡ ಇಂಡಸ್ಟ್ರಿ. ಪುಣ್ಯ, ನಾನು ಆಗ್ಲೇ ಹುಟ್ಟಿದ್ದೆ. ನಮ್ಮ ವಿಷ್ಣುವರ್ಧನ್ ಸರ್ದು ಆ, ಪ್ರಿಯಾ 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 ಓ ಪ್ರಿಯಾ ಪ್ರಿಯಾ ಓ ಪ್ರಿಯಾ, ಆ ಚೈತ್ರದ ಬಾಗಿಲಿಗೆ ಪ್ರಿಯಾ 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 ಓ ಪ್ರಿಯಾ ಪ್ರಿಯಾ ಓ ಪ್ರಿಯಾ. ನನ್ ತುಂಬಾ ಪ್ರಿಯವಾದ ಹಾಡಿದೆ ಓ ಆಕ್ಚುಲಿ. ಹೌದಾ? ನನ್ನ ಬಹಳ ಇಷ್ಟ. ಹೆಸರಿದೆ ಅಂತನಾ? ಹಾಡು ಹೆಂಗಿದೆ? ಆ ಪದಗಳ ಜೋಡಣೆನಾ? ಹೌದು ಖಂಡಿತ. ಹಿಂಗೆ ನೀವು ಇಷ್ಟೊಂದು ಟ್ಯಾಲೆಂಟೆಡ್. ನನಗೆ ಯಾರೋ ಒಬ್ರು ಹೇಳಿದ್ರು ಆಯ್ತಾ, ದೇವ್ರು ಏನಾದ್ರೂ ಒಂದು ಕಿತ್ಕೊಂಡ್ರೆ ಹ್ಮ್. ಅದಕ್ಕಿಂತ ಉತ್ತಮವಾಗಿದ್ದನ್ನ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹ್ಮ್. ನಾನು ನಿಮ್ಮ ನೋಡಿದಾಗ ಸಮ್ಟೈಮ್ಸ್ ನನಗೆ ಹಂಗ ಅನ್ಸತ್ತೆ. ಅಂದ್ರೆ ಹೆಂಗಂದ್ರಕ್ಕ, ಇದು ಹ್ಮ್ ದೇವ್ರು ಎಲ್ರಿಗೂ ಎಲ್ಲಾ ಕೊಟ್ಟಿರ್ತಾನೆ. ಹ್ಮ್ ಆದ್ರೂ ಅದು ಟ್ಯಾಲೆಂಟ್ ಇಟ್ಟಿರ್ತಾನೋ ಇಲ್ಲ ಗೊತ್ತಿಲ್ಲ. ಹ್ಮ್ ಹ್ಮ್ ಬಟ್ ನನ್ಗದು ಬೈ ಬರ್ತ್ ಹುಟ್ತಾನೆ ಕಣ್ ಕಳ್ಕೊಂಡ್ವಿ. ಹ್ಮ್ ಆ ಕಣ್ ಕಳ್ಕೊಂಡ್ವಿ ಅಂತ ಏನ್ ಸುಮ್ನೆ ಕೂರ್ಲಿಲ್ಲ. 3-4 ವರ್ಷಕ್ಕೆ ತಬ್ಲಾ ಅದನ್ನೆಲ್ಲ ಬಾರ್ಸಕ್ ಸ್ಟಾರ್ಟ್ ಮಾಡ್ದೆ. ಹೌದು. 3-4 ವರ್ಷಕ್ಕಂದ್ರೆ ಅವಾಗ್ಲೇ ತಬ್ಲಾ ಹಿಡಿಲಿಲ್ಲ. ಹ್ಮ್ ಮನೇನೆಲ್ಲ ಬಗೋಣಿ ಸ್ನಾನ ಮಾಡ್ತಾರಲ್ಲ, ಬಕೆಟು ಆ ಹ್ಮ್ ತರದೆಲ್ಲ ಬಾರ್ಸ್ಕೊಂಡು ಹ್ಮ್ ಆ, ದೇವ್ರು ಗಾಡ್ ಗಿಫ್ಟ್ ಅದು. ಸೊ ನೀವ್ ಅಂದ್ರಲ್ಲ, ಹ್ಮ್ ಏನೋ ಹ್ಮ್. ಒಂದು ದೇವ್ರು ಕೊಟ್ಟಿರ್ತಾನೆ ಕಿತ್ಕೊಂಡ್ರೆ, ಅಂತಂದ್ರಲ್ಲ, ಹಾ. ಹಂಗೆ ಇದು ಕಳ್ಕೊಂಡ್ರು ಇಲ್ಲೊಂದು ಅದ್ಭುತವಾದ ಶಕ್ತಿ ಕೊಟ್ಟವನೆ. ಹ್ಮ್ ಆವತ್ತು ಅದು ಅಷ್ಟೊಂದು ಕಷ್ಟ ಪಟ್ಟಿದೀವಿ ಅಂತ ಹೇಳಕ್ ಹೋಗಲ್ಲ, ಬಟ್ ಅದೊಂದೇನೋ ಒಂದು ಪ್ರಯತ್ನ ಮಾಡಿದೀವಿ ಆವತ್ತು. ಹ್ಮ್ ಅವಾಗಿಂದ ಒಂದು 8-10 ವರ್ಷದ ಹಿಂದೆ ಬಕೆಟು ಎಲ್ಲ ಬಾರಿಸ್ಕೊಂಡು, ಆಮೇಲೆ ತಬಲಾ ಕಲಿತಾ, ಆ, ಗುರುಗಳ ಆಶೀರ್ವಾದದಿಂದ, ಪುಟ್ಟರಾಜ್ ಗವಾಯಿಗಳ ಆಶೀರ್ವಾದದಿಂದ, ಹ್ಮ್ ಅಭಿಮಾನಿಗಳ ಆಶೀರ್ವಾದದಿಂದ, ಕರ್ನಾಟಕದ ಜನತೆಯಿಂದ ಬಹಳ ಒಂಚೂರು ಹೆಸರು ಮಾಡಿದೀವಿ. ಇನ್ನು ಮಾಡ್ಬೇಕು. ಹೌದು. ಎಲ್ಲ ದೇವರ ಆಶೀರ್ವಾದ ಇನ್ನು ನಡೀತಾ ಇದೆ. ಈ ಮನೇಲಿ ಈ ಬಕೀಟ್ನೆಲ್ಲ ಬಾರಿಸ್ತಿದ್ದಾಗ ಹ್ಮ್. ಅಥವಾ ಆ ಥರದ್ದೆಲ್ಲ ಮಾಡ್ತಿದ್ದಾಗ ಮನೇಲೆಲ್ಲ ಏನ್ ಹೇಳೋರು? ಏನ್ ಬಾರಿಸ್ತಿ ಬಿಡ್ಲಾ ಅನ್ನೋರು. ಓಕೆ. ಏನ್ ಬಾರಿಸ್ತಿ ಬಿಡ್ಲಾ, ನನ್ಗೇನ್ ಬಾರಿಸ್ತಿ ಬಿಡ್ಲಾ ಅಂತಾರಲ್ಲ, ಅವಾಗ ಏನ್ ತಿಳಿಬೇಕು ನಾವೆಲ್ಲ ಚಿಕ್ಕ ಮಕ್ಳು. ಅದು ಮನೇಲಿ ಬಕೀಟ್ ಬಾರಿಸ್ತಾ ಇದ್ದಾಗ ಕೇಳ್ತಾ ಇದ್ರು, ಕೇಳಿ ಸುಮ್ನಾಗ್ತಾ ಇದ್ರು, ಏನ್ ಬಾರಿಸ್ತಾ ಇಲ್ಲ ಅಂತಂತಿದ್ರು. ಬಕೆಟ್ ಬಿಟ್ರೆ ತಗಡು, ತಗಡು. ಮನೆ ಮೇಲೆ ಅವ ತಗಡಿನ ಮನೆ ಇರ್ತಿತ್ತಲ್ಲ, ಹೌದು ಹೌದು ಹೌದು. ನಮ್ದು ತಗಡಿನ ಮನೆ. ಈಗ್ಲೂ ಅದೇ ಮನೆ ಮಾಡಿದೀವಿ, ಹ್ಮ್. ಅದ್ರಲ್ಲೇ ಇದ್ದೀವಿ. ಅದಲ್ಲೇ ಒಂದು ಹಳೆ ಪತ್ರ ಎಲ್ಲ ಇತ್ತು, ಹ್ಮ್ 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 ಅದಕ್ಕೆಲ್ಲ ಬಾರಿಸ್ತಿದ್ದೆ. ಹ್ಮ್ ಅದ್ರಲ್ಲಿ ಕಲಿತಾ ಇದ್ದೆ. ಮೊನ್ನೊಂದ್ ವಿಡಿಯೋ ವೈರಲ್ ಆಗಿತ್ತು, ಸಖತ್ ವೈರಲ್ ಆಗಿದೆ ಕರ್ನಾಟಕದಲ್ಲಿ. ಅದು ಹ್ಮ್ ಹ್ಮ್ ಆ ಪ್ರೀತಿ ಕೊಡ್ತಾ ಇದಾರೆ. ಅದೊಂದ್ ಬಾರಿಸ್ತಾ 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 ಕಲಿತಾ ಇದ್ವಿ. ಮನೇಲೆಲ್ಲ ಅಂತಿದ್ರು, ಏನ್ ಬಾರಿಸ್ತಿ ಬಿಡ್ಲಾ, ಏನ್ ಬಾರಿಸ್ತಿ ಬಿಡ್ಲಾ ಅಂತ ಹೇಳಿ. ಹ್ಮ್. ಆದ್ರೆ ಏನೋ ಒಂದು ಕೇಳ್ಬೇಕಲ್ಲ ಕಾಯ್ದು ಮನ್ಸು, ಹೌದು ಹೌದು ಹೌದು. ಏನೋ ಮಾಡ್ಬೇಕು, ಏನೋ ಬೆಳಿಬೇಕು, ಸಾಧನೆ ಮಾಡ್ಬೇಕು ಅಂತ ಹೇಳಿ ಹ್ಮ್ ಅದನ್ನ ಬಾರಿಸ್ತಾ ಇದ್ದೆ. ಅದು ಬಾರಿಸ್ದಾಗ ಏನೋ ಒಂದು ಸುಖ, ಒಂದು ಅದ್ಭುತವಾದ ಕ್ಷಣ, ಅದ್ಭುತವಾದ ನಾದ. ಹ್ಮ್ ಸಂಗೀತ ಎದ್ರಲ್ಲಿ ಬೇಕಾದ್ರೂ ಹುಡುಕಿ ನೀವು, ಹ್ಮ್ ಎಲ್ಲದ್ರಲ್ಲೂ ನಾದ ಸಿಗುತ್ತೆ. ಹೌದು. ಸಂಗೀತಕ್ಕಿರುವಂತ ಶಕ್ತಿ ಅದು ಆಕ್ಚುಲಿ. ಹ್ಮ್. ನೀವ್ ಅನ್ಕೊಂಡಿದ್ರ ಯಾವಾಗ್ಲಾದ್ರೂ ಈ ಬಕೀಟ್ನೆಲ್ಲ ಬಾರಿಸುವಾಗ, ತಗಡನ್ನೆಲ್ಲ ಬಾರಿಸುವಾಗ ಹ್ಮ್ ನಿಮಗೆ ಯಾವತ್ತಾದ್ರೂ ಅನ್ಕೊಂಡಿದ್ರ, ಓಕೆ ನಾನು ಈ ತರ ಒಂದ್ ವೇದಿಕೆ ಮೇಲೆ ಹೋಗ್ತೀನಿ, ನಾನು ಇಷ್ಟು ಫೇಮಸ್ ಆಗ್ತೀನಿ, ಒಂದಷ್ಟು ಜನರಿಗೆ ನನ್ ಗುರ್ತಿಡಿಯಂಗ್ ನಾನು ಆಗ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ ಉಂಟಾ ನೀವು? ಲೈಕ್ ಆಕ್ಚುಲಿ ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಸಿಂಗರ್ ಆಗ್ಬೇಕು, ಹ್ಮ್ ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಈ ತರ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜನರ ಪ್ರೀತಿ ಗಳಿಸ್ತಾ ಇದ್ದೀನಿ, ಜನರ ಜೊತೆಗೆ ಬೆರಿತಾ ಇದ್ದೀನಿ, ಹ್ಮ್ ಇಷ್ಟೊಂದು ಆನಂದಿಸ್ತಾ ಇದ್ದೀನಿ. ಎಲ್ಲ ಅಭಿಮಾನಿಗಳ ಪ್ರೀತಿ
ಕರ್ನಾಟಕ ಜನತೆ ಆಶೀರ್ವಾದ. ಬಟ್ ಒಂದು ಆಸೆ ಇತ್ತು ಏನಾದ್ರು ಮಾಡ್ಬೇಕು ಅಂತೇಳಿ. ಹಂಗೆ ನಡೀತಾ ಇದೆ ಅಕ್ಕ ಈಗ ಇವಾಗ ಸದ್ಯದಲ್ಲಿ. ನೀವು ಏನ್ ಓದ್ತಾ ಇದ್ದೀರಾ? ನಾನು ಸೆಕೆಂಡ್ PUC ಮಾಡ್ತಾ ಇದ್ದೀನಿ ಅಕ್ಕ. ವಾವ್, ಗುಡ್. ಹೆಂಗ್ ಓದೋದು? ಈಗ ನಮಗೆಲ್ಲ ಟೆಕ್ಸ್ಟ್ ಬುಕ್ ಇರುತ್ತೆ, ಓದ್ಬೇಕು, ಎಕ್ಸಾಮ್ ನ ಪೆನ್ನಲ್ಲಿ ಬರಿಬೇಕು. ಹ್ಮ್. ನಿಮಗೆಲ್ಲ ಹೆಂಗಿರುತ್ತೆ? ನಮ್ಗೆ ಆಕ್ಚುಲಿ ಅಂದ್ರಿಗೆ ಹ. ಬ್ರೈಲ್ ಲಿಪಿ ಅಂತ ಬರುತ್ತಕ್ಕ. ಓಕೆ, ಅಂದ್ರೆ ಹಿಂಗೊಂದು ಮೊಳೆಗಳು. ಅದೇ ಹಾ, ಅದೇ ಹಾ, ಈಗ ಹಾ, ಒಂದು ಹಾ. ಇರ್ತದಲ್ಲ ಸ್ಲೇಟು, ಹಾ. ಅದ್ರಲ್ಲೇ ಒಂದ್ ಮನೆ ಇರ್ತದೆ. ಹಾ. ಅದ್ರಲ್ಲಿ 1 2 3 4 5 6 ಹಾ. ಚಿಕ್ಕ ಚಿಕ್ಕ ಅಕ್ಷರ ಇರ್ತದೆ. ನೀವ್ ಹೆಂಗ್ ರಂಗೋಲಿ ಹಾಕ್ತಿರಲ್ಲ ಓಕೆ. ಆ ತರ ಚುಕ್ಕಿ ಇರ್ತದೆ. ಹಾ. ಹಂಗೆ 6 ಚುಕ್ಕಿ ಇರ್ತದೆ. 1 2 3 4 5 6. ಹಾ. ಆ 6 ಅಕ್ಷರದಲ್ಲೇ ನೀವು ಎಲ್ಲ ಪೂರ್ತಿ. ಬರಿಬೇಕು, ಹಾ. ಓದ್ಬೇಕು, ಬರಿಬೇಕು. ಬಟ್ ಅದನ್ನ ನಾನು ಇವಾಗ ಕಲಿತಾ ಇದ್ದೀನಿ. ಹ್ಮ್. ಬಟ್ ಎಕ್ಸಾಮ್ಸ್ ಎಲ್ಲ ನಿಮ್ ತರಾನೇ ನಾರ್ಮಲ್ ಓಕೆ, ನೀವ್ ಹೇಳ್ತೀರಾ ಯಾರಾದ್ರೂ ಒಬ್ರು ನಿಮ್ ಪರವಾಗಿ ಬಂದು ಎಕ್ಸಾಮ್ ಬರಿಬೇಕು? ಎಕ್ಸಾಮ್ ಬರೀತಾರೆ, ರೈಟ್ ವಾವ್, ಕೊಟ್ಟಿರ್ತಾರೆ. ನಾನ್ ಬರ್ಲಾ? ನಾನೊಂದ್ ಸ್ವಲ್ಪ ಓದ್ಕೊಂಡ್ ಬರ್ತೀನಿ, ನೀವೊಂದ್ ಸ್ವಲ್ಪ ಓದ್ಕೊಂಡ್ ಬನ್ನಿ. ಹಂಗೆ ಅಲ್ಲ, ಬರ್ದ್ಬಿಡೋಣ. ಆಕ್ಚುಲಿ ನೋಡ್ಕಣಯ್ಯ, ನಾನು ಸಂಗೀತದ ಫೀಲ್ಡ್ ಅಲ್ಲಿ ಇರೋನು. ಹಾ. ನನ್ಗೆ ಇದೊಂದು ಹುಚ್ಚೆ ಬೇರೆ. ಆದ್ರೆ ಒಂದು ಎಕ್ಸಾಮ್ ಎಲ್ಲ ಬರಿಬೇಕು, ನಾವು ಸ್ವಲ್ಪ ಏನ್ಪಾ ಇದು ಎಜುಕೇಶನ್ ಎಲ್ಲ ಮಾಡ್ಬೇಕು. Correct. ಸ್ವಲ್ಪ ಹಂಗೆ ನಾನೆಲ್ಲ ಹೇಳ್ತೀನಿ, ನೀನು ಹಂಗೆ ಎಲ್ಲ ಓದ್ಕೊಂಬ, ಅದ್ರಲ್ಲೇ ಎಲ್ಲ ಮಜಾ ಮಾಡೋಣ ಅಂತ ಹಂಗೆ. ಓಕೆ, ಹಂಗಾದ್ರೆ ಈಗ ನಾನು ಓದ್ಕೊಂಡ್ ಬರ್ಲಾ? ಬನ್ನಿ ಅಕ್ಕ, ಬರೀವ. ಇನ್ನೇನ್ ಡಿಗ್ರಿ ಬರ್ತದಲ್ಲ, ಅವಾಗ ಫೋನ್ ಮಾಡ್ತೀನಿ, ಬಂದ್ ಎಕ್ಸಾಮ್ ಬರೀವ. ನಾನು ಈಗ ಡಿಗ್ರಿ ಕಟ್ಟಿದೀನಿ, ನನ್ ಯಾರು ಬರ್ಕೊಡೋರು? ನನ್ ಕೇಳಿ ಅಕ್ಕ, ನಾನ್ ನಿಮ್ಗೆಲ್ಲ ಆನ್ಸರ್ ಮಾಡ್ತೀನಿ. ಆಮೇಲೆ ಫೋನ್ ಮಾಡಿ ಹೇಳಿ, ನಾನ್ ನಿಮ್ಗೆಲ್ಲ ಆನ್ಸರ್ ಹೇಳ್ತೀನಿ, ಎಲ್ಲ ಓದ್ಕೊಳ್ಳಿ ಆಯ್ತಾ? ನಾನು ಸೂಪರ್. ಓದ್ಕೊಂಡು ನಿಮ್ಗೆ ಹೇಳ್ತೀನಿ. ಓಕೆ, ಡನ್. ಈ ಸಾರಿಗಮಪ ರಿಯಾಲಿಟಿ ಶೋ ಹಾ, ಎಷ್ಟು ಖುಷಿ ಕೊಡ್ತು ನಿಮಗೆ? ತುಂಬಾ ಖುಷಿ ಇದೆ ಆಕ್ಚುಲಿ. ಒಂದು ದೊಡ್ಡ ರಿಯಾಲಿಟಿ ಶೋ, ಕರ್ನಾಟಕದಲ್ಲಿ ನಂಬರ್ 1 ಸಿಂಗಿಂಗ್ ರಿಯಾಲಿಟಿ ಶೋ ಸರಿಗಮಪ. ಅದು ತುಂಬಾ ಖುಷಿ ಇದೆ. ಅದರಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದೀವಿ. ಕಷ್ಟ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿಂದ ಒಂದು ಆಸೆ ಇತ್ತು, ಸರಿಗಮಪ ಹೋಗ್ಬೇಕು ಅಂತ ಹೇಳಿ. ಆ ನನ್ಗೆ ನಮ್ಮ ಮನೆಯಲ್ಲಿ ಎಲ್ಲ ಬಾರ್ಸೋದ್ನ ಎಲ್ಲ ನೋಡಿ ನಮ್ಮ ದೊಡ್ಡಪ್ಪ ತಬಲಾ ಕಲಿಬೇಕಂತ ಅವ್ರದ್ದು ಆಸೆ ಇತ್ತು. ಅವರು ಗೌರ್ಮೆಂಟ್ ಟೀಚರು, ಕಲಿಬೇಕಂತ ಆಸೆ ಇತ್ತು. ಬಟ್ ಅವ್ರಿಗೆ ಅದು ಹತ್ಲಿಲ್ಲ. ಸ್ವಲ್ಪ ಸ್ವಲ್ಪ ಹಂಗೆ ನುಡಿಸ್ತಿದ್ರು, ಆಮೇಲೆ ಬಿಟ್ಬಿಟ್ರೆ? ಬಿಟ್ರು. ಆಮೇಲೆ ಅದೇ ತಬಲಾ ನನಗ್ ಕೊಟ್ರು. ಆದ್ಮೇಲೆ ನನ್ಗೆ ಅವ್ರಿಗೆ ಏನ್ ತಿಳಿತು ಅದನ್ನ ಸ್ವಲ್ಪ ಹೇಳ್ಕೊಟ್ರು. ನನ್ಗೆ ಅವಾಗ 6-7 ವರ್ಷ. ನಮ್ಮಪ್ಪ ಸಂಬಾಳ ನುಡಿಸ್ತಾ ಇದ್ರು, ಈ ವೀರಗಾಸೆ ಎಲ್ಲ ಮಾಡ್ತಾರಲ್ಲ, ಹಂಗೆ ಸಂಬಾಳ ಎಲ್ಲ ನುಡಿಸ್ತಾ ಇದ್ರು. ಮೊದ್ಲು ನಮ್ ತಾತ ನುಡಿಸ್ತಾ ಇದ್ರು, ನಮ್ ತಾತನಿಂದ ನಮ್ಮಪ್ಪ, ನಮ್ಮ ಅಪ್ಪನಿಂದ ನಾನು, ಹಂಗೆ ಅದನ್ನೆಲ್ಲ ನುಡಿಸ್ತಾ ಇದ್ದೆ. 6 ವರ್ಷ ಆಯ್ತು. ಮುಂದೆ 7ನೇ ವರ್ಷಕ್ಕೆ ನನ್ ಗದಗ್ ಬಿಡ್ಬೇಕಂತ ಆಗಿತ್ತು. ಪುಟ್ಟರಾಜ ಗವಾಯಿಗಳ ಆಶ್ರಮ. ಅದು ಋಣ ಅವಾಗ 7 ವರ್ಷಕ್ಕೆ ಬಿಡ್ಬೇಕಂತ ಇತ್ತು. ಬಟ್ ಇವಾಗ ನನ್ಗೆ 19 ವರ್ಷ 18 ವರ್ಷ ಸ್ಟಾರ್ಟ್ ಆಗ್ತಾ ಐತೆ. ನಾನ್ ಗದಗ್ ಹೋಗಿದ್ದು 16ನೇ ವರ್ಷಕ್ಕೆ. ಅವಾಗ ಬಿಡ್ಬೇಕಂದಿದ್ರು, ಬಟ್ ತುಂಬಾ ಚಿಕ್ಕವನಿದ್ನಲ್ಲ. ಸೊ ಹಿಂಗಾಗಿ ಅಲ್ಲಿ ಇಲ್ಲ, ತುಂಬಾ ಚಿಕ್ಕ ಹುಡುಗ ಇದ್ದಾನೆ, ಇನ್ನೊಂದ್ 4 ವರ್ಷ ಹೋಗ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ಬಿಜಾಪುರಕ್ಕೆ ಹೋದೆ ಅಕ್ಕ ನಾನು. ಅಲ್ಲಿ ಕುಮಾರೇಶ್ವರ ಸಂಗೀತ ಮಹಾವಿದ್ಯಾಲಯದಲ್ಲಿ ಸಂಗೀತ ವಿದ್ಯಾಭ್ಯಾಸ, ತಬಲಾ ವಾದನ ಅಭ್ಯಾಸ ಮಾಡಿದೆ ಒಂದು 4 ವರ್ಷ. ಬಸವಂತರ ಹೂಗಾರ್ ಸರ್ ಹತ್ರ, ಆಮೇಲೆ ತೋಟೆ ಗವಾಯಿಗಳವ್ರ ಹತ್ರ ಸಂಗೀತ ವಿದ್ಯಾಭ್ಯಾಸ. ಅವ್ರು ಹಾಡ್ತಾ ಇದ್ರು, ಸುಮ್ನೆ ಕೇಳಿ ದೇಣಿಗೆಯಿಂದ ಹಾಡ್ತಾ ಇದ್ದೆ. ಅದಾದ್ಮೇಲೆ ಲಾಕ್ಡೌನ್ ಬಂತು, ಮನೇಲಿ ಉಳ್ಕೊಂಡ್ವಿ, ಹೆಂಗಪ್ಪ ಮುಂದೆ ಅಂತಂದಾಗ ಅವಾಗ ಹೆಂಗಿದ್ರು 14 ವರ್ಷ ಅಲ್ಲ ನನ್ಗೆ, ಇನ್ನೇನ್ ಗದಗ್ ಹೋಗ್ಬೋದ್ ಬಿಡು ಅಂತ ಹೇಳಿ ಲಾಕ್ಡೌನ್. ಅಲ್ಲಿನೂ ಸಂಗೀತ ಕಲಿಬೇಕು ಅಂತ, ಬರೀ ಸಂಗೀತ ಕಲಿಯೋದಕ್ಕೋಸ್ಕರ ಅಲ್ಲಿ ತಬಲಾ ಕಲ್ತಿದ್ನಲ್ಲ ಬಿಜಾಪುರದೊಳಗೆ. ಇಲ್ಲಿ ನನ್ಗೇನು ಅವ್ರು ಹಾಡ್ತಾ ಇದ್ರಲ್ಲ, ಇನ್ನು ಇಷ್ಟ ಜನ ಹಾಡ್ತಾರೆ, ನಾವು ಕಲ್ತಿರ ತುಂಬಾ ಖುಷಿ ಇರ್ತದೆ, ಏನೋ ಒಂದ್ ಸಾಧಿಸ್ಬೋದು ಇದ್ರಲ್ಲಿ ಅಂತೇಳಿ ನಾನು ತಬಲಾ ಬಿಟ್ಟೆ. ಅಂದ್ರೆ ಈಗೂ ತಬಲಾ ಕಂಟಿನ್ಯೂ ನುಡಿಸ್ತೀನಿ. ಬಟ್ ಸಂಗೀತ ಕಲಿಬೇಕಂತ ಗದಗ್ ಹೋದೆ. 14ನೇ 15ನೇ ವರ್ಷ ಗದಗ್ ಹೋದೆ. ಅಲ್ಲಿ ಅಂದ್ರೆ ಸೀಸನ್ 16 ಒಂದ್ಸಲ ಆಡಿಷನ್ ಕೊಟ್ಟಿದ್ದೆ ನಾನು. ಅವಾಗ ಸೆಲೆಕ್ಟ್ ಆಗ್ಲಿಲ್ಲ, ಸೆಕೆಂಡ್ ರೌಂಡ್ ತನ ಹೋಗಿದ್ದೆ. ಅದು ಹೆಂಗಂದ್ರೆ ಫುಲ್ 3rd ರೌಂಡ್ಗೆ ಹೋಗೈತೆ. ಇಲ್ಲೆಲ್ಲ ಗಣಜಲ್ ಅಂತ ಬರುತ್ತಕ್ಕ ನಿಮ್ಗೆ, ಅದು ಒಂದು ಗೂಳಿ ಹಿಂಗೆಲ್ಲ ಮೈ ಮೇಲೆ ಎಲ್ಲಾ ತರದಾಗಿತ್ತು, ಹಿಂಗ್ ಗಂಟ್ಲಲ್ಲೂ ಆಗಿತ್ತು, ಹಾಡಕ್ಕಾಗಿಲ್ಲ. ಬಾಯ್ ಒಳಗಡೆ ಫುಲ್ ಎಲ್ಲಾ ಕಡೆ ಗಂಟ್ಲಲ್ಲಿ. ಇಡೀ ಪೂರ್ತಿ ದೇಹದಲ್ಲೇ ಎಲ್ಲಿ ನೋಡಿದ್ರೆ ಗೂಳೆ ಕಾಣ್ತದೆ. ಹಂಗೆ ಒಂಥರ ಹಂಗ್ ಕಲಿ ಇತ್ತಲ್ಲ. ಸೊ ಹಂಗೆ ಅಲ್ಲಿ ಹಾಡಕ್ ನನ್ ಪ್ರಯತ್ನ ಎಷ್ಟಾಗುತ್ತೋ ಅದ್ರಕ್ಕಿಂತ ಮೀರಿ ನಾನು ಹಾಡ್ತಾ ಇದ್ದೆ ಅಲ್ಲಿ. ಬಟ್ ಬೆಟರ್ ಲಕ್, ಅದು ಬ್ಯಾಡ್ ಲಕ್ ಸಿಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಸೀಸನ್ 18 ಆನ್ಲೈನ್ ಆಡಿಷನ್ ಮಾಡ್ತೀನಿ, ಅದು ಮಿಸ್ ಆಯ್ತು, ಚಾಂಪಿಯನ್ಶಿಪ್ ಮಾಡಿದ್ರು. ಅದಾದ್ಮೇಲೆ ಸೀಸನ್ 19 ನಮ್ಮ ಅಕ್ಕನ ಮದ್ವೆ ಇತ್ತು, ಡಿಸೆಂಬರ್ 26ಕ್ಕೆ. ಡಿಸೆಂಬರ್ 25ಕ್ಕೆ ನನ್ನ ಆಡಿಷನ್ ಇತ್ತು. ನಾಳೆ ಮದುವೆ ಸಂಭ್ರಮ ಇದೆ ಮನೆಯಲ್ಲಿ. ನಾನು, ನಮ್ ದೊಡ್ಡಪ್ಪ, ನಮ್ಮಣ್ಣ ಹೋಗ್ತೀವಿ, ಆಡಿಷನ್ ಕೊಡ್ತೀವಿ. ಅದಾದ್ಮೇಲೆ ಒಂದು 5-6 ತಿಂಗಳು ಒಟ್ಟು ಆಡಿಷನ್ ಕರೀಲಿಲ್ಲ. ಇದೇನಪ್ಪ ಇದು, ಇಷ್ಟೊಂದೆಲ್ಲ ಮಾಡ್ತಾ ಇದೀವಿ, ಏನಾದ್ರು ಒಂದ್ ಸಾಧಿಸ್ಬೇಕು, ಝೀಗ್ ಹೋಗ್ಬೇಕು,
ಒಳ್ಳೆ ಸಿಂಗರ್ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ವಿ. ಈ ದೇವ್ರು ಯಾಕೆ ಇಷ್ಟು ಇದು ಮಾಡ್ತಾವ್ರೆ ಅಂತ ನಾನು, ಇಲ್ಲ ಇದು ಮತ್ತೆ ಏನೋ ಕಿರಿಕ್ ಆಗೈತಿ ಇದ್ರಲ್ಲಿ, ಬೇಡ ಅಂತೇಳಿ ಮತ್ತೆ ಗದಗ್ ಹೋದೆ. ಪುಟ್ಟರಾಜ ಗವಾಯಿಗಳ ಆಶ್ರಮ. ಬರೇ 3 ತಿಂಗಳು ಅಲ್ಲಿ ಗದ್ಗೆ ಸೇವೆ ಅಂತ ಮಾಡ್ತಾರೆ. ಬೆಳಗ್ಗೆ 6ರಿಂದ 9 ಅಭ್ಯಾಸ ಮಾಡ್ತೀವಿ. ಗುರುಗಳ ಆಶೀರ್ವಾದದಿಂದ 3 ತಿಂಗಳಾದ್ಮೇಲೆ ಕಾಲ್ ಬರುತ್ತೆ ನಂಗೆ. ಅಲ್ಲಿ ನಾನು ಬೆಳಗಾವಲ್ಲಿ ಇರ್ತೀನಿ. ಬೆಳಗಾವಿಂದ ಬೆಂಗಳೂರಿಗೆ ಒಬ್ಬನೇ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಿದ್ದು. ಬೆಳಗಾವಿಂದ ಒಬ್ರೆ. ಅದೇ ಫಸ್ಟ್ ಟೈಮ್ ನನ್ಗೆ. ಬೆಳಗಾವಿಂದ ಬೆಂಗಳೂರು, ನಾನು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇರ್ತೀನಿ. ಒಬ್ರೆ ಹೆಂಗ್ ಬಂದ್ರಿ? ಅಲ್ಲಿ ಊರಿಂದ ಅಲ್ಲಿ ಸಪೋರ್ಟ್ ಕೊಟ್ರು ಅವ್ರವ್ರು. ಹುಕ್ಕೇರಿ ಹತ್ರ ಊರ್ ಬರ್ತದದು, ಗೌಡ್ವಾಡ್ ಅಂತ. ಅವರು ಸಪೋರ್ಟ್ ಮಾಡಿ ನಾನು ಕಳಿಸ್ತೀನಿ ಹೋಗು ಅಂತ ಹೇಳಿ ಅವರೇ ಬಸ್ ಹತ್ತಿಸಿ ಕಳ್ಸಿದ್ರು. ಅದೇ ಫಸ್ಟ್ ಟೈಮ್ ನಾನು ಒಬ್ನೇ ಟ್ರಾವೆಲ್ ಮಾಡಿದ್ದು ಜೀವನದಲ್ಲಿ. ಅದು ಮರೆಯಕ್ಕಾಗಲ್ಲ. ಅಲ್ಲಿಂದ ಹೋಗಿ ಸೆಕೆಂಡ್ ರೌಂಡ್ ಆಡಿಷನ್ ಆದ್ಮೇಲೆ ಮತ್ತೆ ಕರೀಲಿಲ್ಲ. ಮತ್ತೆ ಸೆಕೆಂಡ್ ರೌಂಡ್ ಆಯ್ತು, ಇನ್ನೇನಿದು ಮೆಗಾ ಆಡಿಷನ್ ಇನ್ನೇನ್ ಮಾಡ್ಬೇಕಾಗಿತ್ತಲ್ಲ, ಮತ್ತೆ ಆಗ್ಲಿಲ್ಲ ಅಂತ ಮತ್ತೆ ಸ್ಪೆಷಲ್ ಆಡಿಷನ್ ಮಾಡಿದ್ರು 5-6 ಜಿಲ್ಲೆಗಳಿಗೆ. ಮತ್ತೆ ಇನ್ನೊಂದ್ಸತಿ ಆಡಿಷನ್ ಮತ್ತೆ ಫಸ್ಟ್. ಅಲ್ಲಿ ಕನ್ಫ್ಯೂಷನ್ ಅವರು ನಮ್ಮ ಜಿ ತಂಡ, ನೀನ್ ಸೆಕೆಂಡ್ ರೌಂಡ್ ಮೊನ್ನೆ ಬಂದಿದ್ದಲ್ಲ ಮತ್ತೆ ಯಾಕೆ ಇಲ್ಲಿ ಬಂದೆ ಅಂತ ಅವ್ರು. ಇಲ್ಲ ಸರ್, ಅದು ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ಕರೀಲಿಲ್ವಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಆಡಿಷನ್ ಕೊಡು. ಆಯ್ತು ಸರಿ, ಬಂದಿದೀಯಾ, ಆಡಿಷನ್ ಕೊಡು ಅಂತ. ಅಲ್ಲಿ ಹುಬ್ಬಳ್ಳಿ ಒಳಗೆ ಆಡಿಷನ್ ಕೊಟ್ಟಿದ್ದು, ಸಿದ್ಧಾರೂಢ್ರ ಆಶೀರ್ವಾದ ತಗೊಂಡು. ಅಲ್ಲಿಂದ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಕರೀಲಿಲ್ಲ. ಅಪ್ಪೋ, ಅದೇನ್ ಹಣೆ ಬರ. ಅದು ಒಂದ್ ಹಾಡ ಇದೆಯಲ್ಲ, ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು ಒಂದ್ ಹಾಡು ಇದೆಯಲ್ಲ, ಅವಾಗ ನೆನಪಾಗ್ತಿತ್ತು ಅದು ಸುದೀಪ್ ಸರ್ದ್ ಹಾಡು. ಹಿಂಗ್ ಮಾಡಿದ್ರೆ ಹಂಗಿಲ್ಲ. ಮತ್ತೆ 15-20 ದಿವಸ ಹೋಯ್ತು. ಆಮೇಲೆ ಗುರುಗಳ ಆಶೀರ್ವಾದದಿಂದ ನೀವು ಮೆಗಾ ಆಡಿಷನ್ ಸೆಲೆಕ್ಟ್ ಆದ್ರಿ ಅಂತ ಫೋನ್ ಬಂತು. ಹಣೆ ಬರಲ್ಲ, ಚೆನ್ನಾಗೈತೆ ಈ ಸೀಸನ್ ಅಂತ ಮತ್ತಲ್ಲಿ ಹೋದ್ವಿ. ಅವಾಗ ಸಾಂಗ್ ಕ್ಯಾನ್ಸಲ್. ಸಾಂಗ್ ಕ್ಯಾನ್ಸಲ್ ಆದ್ರೆ ಒಂದೇನಾದ್ರೂ ಬೇಜಾರಾದಾಗ ಆ ಸಾಂಗ್ ನೆನಪಾಗುತ್ತೆ. ಸೊ ಹಿಂಗಾಗಿ ಮೆಗಾ ಆಡಿಷನ್ಗೆ ಹೋದ್ವಿ. ಅಲ್ಲಿ ತುಂಬಾ ಅದ್ಭುತವಾದ ಹಾಡು ಸಿಕ್ತು. ನನ್ನ ಲೈಫ್ಗೆ ಟರ್ನ್ ಕೊಟ್ಟಂತ ಹಾಡು. ನಾನೇನ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಇವಾಗ ಗದಗಲ್ಲಿ, ಸರಿಗಮಪ ಮುಗಿಸ್ಕೊಂಬಂದು ಇವಾಗನು ಗದಗಲ್ಲೇ ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮ, ವೆಂಕಟೇಶ್ ಹಾಲ್ಕೋಡ್ ಸರ್ ಕಡೆ ಸಂಗೀತ ವಿದ್ಯಾಭ್ಯಾಸ. ಆ ಹಾಡು ಹೆಂಗಿದೆ ಅಂದ್ರೆ ಅದು ನಾನು ಹಾಡಿದ್ದ ಹಾಡು. ಸುಮ್ಮನೆ 4 ಲೈನ್ ಹೇಳ್ತೀನಿ ನಿಮ್ಗೆ, ಬಹಳ ಅದ್ಭುತವಾಗಿದೆ ಹಾಡು. ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ, ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ, ಭವಕ್ಕೆ ಭಾರವಾದ ನಮಗೆ ಬದುಕು ಸುಂದರ ಮಾಡ್ಯಾನ, ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಈ ಹಾಡು ಹಾಡ್ದಾಗ ತುಂಬಾ ಖುಷಿ ಪಟ್ರು ವಿಜಯ್ ಪ್ರಕಾಶ್ ಸರು, ಅರ್ಜುನ್ ಜನ್ಯ ಸರು, ಅನುಶ್ರೇಖ, ಇಡೀ ಜಿ ತಂಡ ತುಂಬಾ ಖುಷಿ ಪಟ್ಟು. ನಂಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಹಾಡಿಂದ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿ ಅಲ್ಲಿಂದ ಸುಚೇತನ್ ಸರ್ ಮೆಂಟರ್ ಆಗಿ ಸಿಗ್ತಾರೆ. ಎಲ್ಲಾ ತರದ ಹಾಡುಗಳನ್ನ ನೀನ್ ಹೆಂಗ್ ಹಾಡ್ಬೇಕು ಅಂತ ನಮ್ಗೆ ತುಂಬಾ ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟು ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನಮ್ಮನ್ನ ಕಲಿಸಿ ಒಂದು ಅದ್ಭುತವಾದ ಗಾಯಕರನ್ನ ಮಾಡಿದ್ದಾರೆ. ಸರಿಗಮಪ ಎಲ್ಲ ಅದ್ಭುತವಾಗಿ ಶೋಗಳು ನಡೀತಾ ಇತ್ತು. ಅವ್ರ ಮೆಂಟರ್ ಆಗಿ ಸಿಕ್ಕಿದ್ಮೇಲೆ ಅದ್ಭುತವಾದ ಹಾಡುಗಳನ್ನ ಸಿಕ್ತು. ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್ ನ ಭೇಟಿ ಮಾಡುವಂತ ಸಂದರ್ಭ ಸಿಕ್ತು. ಅದಾದ್ಮೇಲೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ ಅವ್ರನ್ನ ಭೇಟಿ ಮಾಡೋ ಸಿಕ್ತು. ರಾಘವೇಂದ್ರ ರಾಜ್ಕುಮಾರ್ ಸರ್, ವಿಜಯ ರಾಘವೇಂದ್ರ ಸರ್, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮೇಡಮ್ನ ಭೇಟಿ ಆಗೋ ಸಿಕ್ತು. ಜಗ್ಗೇಶ್ ಸರು, ಪ್ರೇಮ್ ಸರು, ಯೋಗರಾಜ್ ಭಟ್ರು ಸರು, ಏನು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತ ಕನ್ನಡ ಒಂದ್ ಹೆಸರು ಬಿಟ್ರಿ, ನಮ್ ಬಾಸ್ನ ಆಕ್ಚುಲಿ ಹೆಸರು ಹೇಳಂಗೆ ಇಲ್ಲ. ಇಲ್ಲಿ ಇರ್ತಾರೆ ಬಾಸು. ದೇವ್ರ ಸ್ಥಾನ ನಮ್ಗೆಲ್ಲ ಅಭಿಮಾನಿಗಳಿಗೆ